ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಮೇಟಿ ಕುಟುಂಬಸ್ಥರ ಸಭೆ ನಡೆದಿದೆ. ಮೇಟಿ ಕುಟುಂಬಸ್ಥರ ಮನ ಒಲಿಸೋದಕ್ಕೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಸಿಎಂ ಜೊತೆ ಮೇಟಿ ಕುಟುಂಬಸ್ಥರ ಸಭೆ ನಡೆದಿದೆ. ಮೇಟಿ ಕುಟುಂಬಸ್ಥರ ಮನ ಒಲಿಸೋದಕ್ಕೆ ಸಿಎಂ ಮೀಟಿಂಗ್ ಅನ್ನ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಬಾಯಕ್ಕ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಮಹಾದೇವಿ ಮೇಟಿ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಬಾಯಕ್ಕ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಹಾಗೂ ಮಹಾದೇವಿ ಮೇಟಿ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಿದ್ದಾರೆ. ಟಿಕೆಟ್ ವಿಚಾರ ಸಂಬಂಧ ಮೇಟಿ ಕುಟುಂಬಸ್ಥರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ನೀಡೋದಕ್ಕೆ ಸಿಎಂ ಒಲವು ತೋರಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಯಾರಿಗೆ ಅಂತಿಮವಾಗಿ ಟಿಕೆಟ್ ಸಿಗುತ್ತೆ ಕಾದು ನೋಡಬೇಕು. ಬಹುತೇಕ ಇದು ಉಮೇಶ್ ಮೇಟಿ ಪಾಲಾಗುತ್ತೆ ಅನ್ನೋದು ಸದ್ಯದ ಮಾಹಿತಿ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಮೇಟಿ ಕುಟುಂಬಸ್ಥರ ಸಭೆ ನಡೆದಿದೆ. ಮೇಟಿ ಕುಟುಂಬಸ್ಥರ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಬಾಯಕ್ಕ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಹಾಗೂ ಮಹಾದೇವಿ ಮೇಟಿ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ. ಟಿಕೆಟ್ ವಿಚಾರ ಸಂಬಂಧ ಮೇಟಿ ಕುಟುಂಬಸ್ಥರ ಜೊತೆ ಚರ್ಚೆ ನಡೆದಿದೆ. ಉಮೇಶ್ ಮೇಟಿಗೆ ಟಿಕೆಟ್ ನೀಡೋದಕ್ಕೆ ಸಿಎಂ ಒಲವು ತೋರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗದಿಂದ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಏಪ್ರಿಲ್ 9ರಂದು ಡೇಟ್ ಫಿಕ್ಸ್ ಆಗಿದೆ. ಇದರಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಈ ಒಂದು ಚುನಾವಣಾ ಆಕ್ಟಿವಿಟೀಸ್ಗಳು ಕಾಂಗ್ರೆಸ್ನಲ್ಲಿ ಗರಿಗೆದರಿವೆ. HY ಮೇಟಿ ಮಕ್ಕಳಾದ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಮಾದೇವಿ ಮೇಟಿ ಹಾಗೂ ಇವರೆಲ್ಲ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಇವರ ಕುಟುಂಬವನ್ನು ಹೊರತುಪಡಿಸಿ ಮಾಜಿ ಸಚಿವ ಅಜಯ್ ಕುಮಾರ್ ಸರನಾಯಕ್ ಹಾಗೆ ಗೋವಿಂದ ಬಳ್ಳಾರಿ, ರಕ್ಷಿತಾ ಈಟಿ ಸೇರಿದಂತೆ ಅನೇಕ ಪ್ರಬಲ ಆಕಾಂಕ್ಷಿಗಳಿದ್ರು. ಆದರೆ ಇವರ ಕುಟುಂಬಕ್ಕೆ ನಾವು ಟಿಕೆಟ್ ಕೊಡ್ತೇವೆ, HY ಮೇಟಿ ಅವರ ಕುಟುಂಬಕ್ಕೇನೆ ನಾವು ಟಿಕೆಟ್ ಕೊಡ್ತೇವೆ ಅಂತ ಈ ಹಿಂದೆಯೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಆದರೆ ಅವರ ಕುಟುಂಬದ ಒಳಗೇನೆ ಇದೀಗ ಒಂದು ಟಿಕೆಟ್ ಫೈಟ್ ಶುರುವಾಗಿದೆ. ಹೀಗಾಗಿ ಯಾರಿಗೆ ಸಿಗುತ್ತೆ ಟಿಕೆಟ್ ಅನ್ನೋದು ಸದ್ಯದ ಕುತೂಹಲ. ಆದರೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಉಮೇಶ್ ಮೇಟಿಗೆ ಟಿಕೆಟ್ ನೀಡೋದಕ್ಕೆ ಸಿಎಂ ಒಲವನ್ನ ತೋರಿದ್ದಾರೆ ಎನ್ನುವಂತಹ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಈ ಒಂದು ಸಭೆಯಲ್ಲಿ ಬಾಯಕ್ಕ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಹಾಗೆ ಮಹಾದೇವಿ ಮೇಟಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಎಲ್ಲರಿಗೂ ನಮಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು. ಆದರೆ ಅಂತಿಮವಾಗಿ ಉಮೇಶ್ ಮೇಟಿಗೆ ಟಿಕೆಟ್ ನೀಡೋದಕ್ಕೆ ಸಿಎಂ ಒಲವು ತೋರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಉಮೇಶ್ ಮೇಟಿಗೆ ಟಿಕೆಟ್ ಕೊಡೋದು ಬಹುತೇಕ ಕನ್ಫರ್ಮ್ ಹೇಗೆ ಅಂತ? ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡೋದ ಬಗ್ಗೆ ಬಹುತೇಕ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಏನು ಕಚೇರಿ ವಿಧಾನಸೌಧ 3ನೇ ಮಾಡಿರುವಂತ ಕಚೇರಿನಲ್ಲಿ ನಡೆದಂತ ಸಭೆಯಲ್ಲಿ ನಾಲ್ವರು ಸಹ ಭಾಗವಹಿಸಿದ್ರು. ಆ ಒಂದು ಭಾಗವಹಿಸುವ ಸಂದರ್ಭದಲ್ಲಿ ಇವೆಲ್ಲ ವಿಷಯಗಳು ಸಹ ಸಮಗ್ರವಾಗಿ ಚರ್ಚಿಸಿ ಸಿಎಂ ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಮ್ಮ ಸಹಮತಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದುವರೆಗೆ ಇದ್ದಂತ ಗೊಂದಲವನ್ನ ಮುಖ್ಯಮಂತ್ರಿಗಳು ಬಗೆಹರಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ದುರಂತ ಅಂತಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಚೇರಿನಲ್ಲಿ ಒಂದು ಕುಟುಂಬದ ಟಿಕೆಟ್ ವಿಷಯವನ್ನು ಚರ್ಚಿಸಲಿಕ್ಕೆ ಸಿಎಂ ಸಭೆ ಕರೀತಾರೆ ಅಂದ್ರೆ ಅದಕ್ಕಿಂತ ದುರಂತ, ಅದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಯಾಕಂದ್ರೆ ಒಂದು ಕುಟುಂಬದ ಟಿಕೆಟ್ ವಿಚಾರ ರಾಜ್ಯದ ಸಮಸ್ಯೆ ಏನಲ್ಲ, ಇದು ರಾಜ್ಯದ ದೊಡ್ಡ ದುರಂತದ ವಿಷಯ ಏನಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಕಚೇರಿಗೆ ವಿಧಾನಸೌಧ ಶಕ್ತಿ ಸೌಧದ 3ನೇ ಮಹಡಿಗೆ ಒಂದು ಕುಟುಂಬ ಸದಸ್ಯರ ನಾಲ್ವರನ್ನು ಕರೆಸ್ಕೊಂಡು ಸುಮಾರು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ಅಂತಂದ್ರೆ ಇದಕ್ಕಿಂತ ಮೂರ್ಖತನ ಮತ್ತೇನ್ ಬೇಕು. ಹಾಗಾಗಿ ಇಲ್ಲೊಂದ್ ಕಡೆ ಬಾಗಲಕೋಟೆ ಈ ಒಂದು HY ಮೇಟಿ ಅವರ ನಿಧನದ ನಂತರ ಆ ಒಂದು ಕ್ಷೇತ್ರದ ಚುನಾವಣೆ ನಡೆಸುವಂತದ್ದು ಮತ್ತು 2 ಕ್ಷೇತ್ರವನ್ನು ಗೆಲ್ಲುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆ ಕಡವಾಗಿದೆ. ಅದರಲ್ಲೂ ಸಹ HY ಮೇಟಿ ಅವರು ಸಿದ್ದರಾಮಯ್ಯನವರ ಬಲಗೆ ಬಂಟರಾಗಿದ್ರು ಮತ್ತು ಅವರ ಆಪ್ತರಾಗಿದ್ರು. ಹೀಗಾಗಿ ಅವರ ಒಂದು ಆ ಕ್ಷೇತ್ರದ ಟಿಕೆಟ್ ನೀಡಿಕೆ ವಿಷಯ ಇರಬಹುದು ಮತ್ತು ಗೊಂದಲಗಳನ್ನು ಬಗೆಹರಿಸಬೇಕಾದ್ದು ಸಿದ್ದರಾಮಯ್ಯನವರ ಧರ್ಮ ಆಗಿತ್ತು. ಹಾಗಾಗಿ ಈ ಒಂದು ವಿಷಯದಲ್ಲಿ ನೇರವಾಗಿ ಟಿಕೆಟ್ ನ ಯಾರಿಗೆ ಕೊಡ್ಬೇಕು ಅಂತ ನಿರ್ಣಯವನ್ನು ಸಹ ಸಿಎಂ ಕೈಗೊಂಡಿರುವಂತದ್ದು ನಿಜಕ್ಕೂ ವಿಚಿತ್ರ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಸಭೆಯಲ್ಲಿ ಅವ್ರ ನಾಲ್ವರನ್ನು ಸಹ ಇಬ್ಬರು ಅಣ್ಣ ತಮ್ಮಂದರು ಮತ್ತು ಅಕ್ಕ ತಂಗಿಯರನ್ನ ಕೂರಿಸಿ ಸಿಎಂ ಚರ್ಚೆ ನಡೆಸಿ ನಾವು ಯಾರಿಗೆ ಪಕ್ಷದ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅವರು ನೀವು ಸ್ಪರ್ಧಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾಲ್ವರು ಸಹ ಒಪ್ಪಿಕೊಂಡಿದ್ದಾರೆ. ಸಿಎಂ ಅವರು ಅಥವಾ ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನಾವು ಅದಕ್ಕೆ ಬೆಂಬಲ ಸೂಚಿಸ್ತೇವೆ ಮತ್ತು ಚುನಾವಣೆಯಲ್ಲಿ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಚನ,
ರಾಜಪ್ಪ, ಇನ್ನು ಮಹಾದೇವಿ ಮೇಟಿ ಅವರು ಕೂಡ ಇದಕ್ಕೆ ಒಪ್ಕೊಂಡ್ರಾ ಹೇಗೆ ಅಂತ, ಅಂದ್ರೆ ಸಮ್ಮತಿ ಇದೆಯಾ ಎಲ್ರಿಗೂ? ಕಮಿಟಿ ಮತ್ತು ಬಾಯ ಕಮಿಟಿ ಸಹ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಉಪಸ್ಥಿತರಿದ್ದರು. ಎಲ್ಲರೂ ಸಹ ಮುಖ್ಯಮಂತ್ರಿಗಳ ಮಾತಿಗೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಆ ಒಂದು ಕ್ಷೇತ್ರದ ಪಲ್ಸ್ ಗೊತ್ತು. ಒಂದು ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆ ನಡೆದ ಯಾರು ಗೆಲ್ಲಬಹುದು ಮತ್ತು ಈ ಒಂದು ಗೆಲುವಿಗೆ ಕಾರಣಗಳೇನು ಮತ್ತು ಈಗಾಗಲೇ ಸಮೀಕ್ಷೆಯನ್ನು ಸಹ ನಡೆಸಲಾಗಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿರುವಂತಹ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ವರದಿಯನ್ನು ತರಿಸಿಕೊಂಡಿದ್ದಾರೆ. ಹಾಗಾಗಿ ವರದಿಯ ಬಗ್ಗೆ ಅವರಿಗೆ ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ನಾಲ್ವರಲ್ಲಿ ಗೊಂದಲವನ್ನ ಮೂಡಿಸಿದ್ದೆ ಆದಲ್ಲಿ ಅದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಕ್ಕಿಂತ ಸೋಲಿನ ಭಯ ಹೆಚ್ಚಾಗುವಂತ ಸಾಧ್ಯತೆ. ಹೀಗಾಗಿ ಯಾರು ಸಹ ಗೊಂದಲ ಮಾಡ್ಕೋಬಹುದು ಮತ್ತು ಟಿಕೆಟ್ ವಿಷಯದಲ್ಲಿ ಯಾರು ಸಹ ಹೇಳಿಕೆಯನ್ನು ಕೊಡಬಾರ್ದು ಅಂತ ಸೂಚನೆಯನ್ನ ಸಿಎಂ ಅವರು ಕೊಟ್ಟಿದ್ದಾರೆ. ಈಗ ಬಾಯ ಕಮಿಟಿ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಪ್ರತಿಯೊಬ್ಬರು ಸಹ ಇಬ್ಬರು ಅಣ್ಣತಮ್ಮಂದಿರು ಮತ್ತು ಅಕ್ಕ ತಂಗಿರು ಇಬ್ಬರು ಸಹ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಒಂದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ಈಗ ಸಿಎಂ ಜೊತೆ ಮೀಟಿಂಗ್ ಆಯಿತು, ಏನು ಹೇಳಿದ್ರು? ಏನು ಹೈಕಮಾಂಡ್ ತೀರ್ಮಾನ ಪ್ರಕಾರ ನಡ್ಕೋತೀರಾ ಹೇಗೆ? ಏನು ಇಷ್ಟ ದಿವಸ ಬಂದಿಲ್ಲ, ಒಂದು ಕಡೆನೂ ಇಲ್ಲ. ಏನು ಹೇಳ್ರಿ ಮೇಡಮ್, ಸಿಎಂ ಏನು ಹೇಳಿದ್ರು? ಒಂದು ನಿಮಿಷ ಮಾತಾಡ್ರಿ.